ಪ್ರಸಾರವಾಗ್ತಿರುವ ಜನಪ್ರಿಯ ಧಾರಾವಾಹಿಗಳಲ್ಲಿ ಸೀತಾರಾಮ ಸೀರಿಯಲ್ ಕೂಡ ಒಂದು. TRP ರೇಸ್ನಲ್ಲೂ ಸೀರಿಯಲ್ ಮುಂದಿತ್ತು. ಆದ್ರೆ ಈಗ ಸೀರಿಯಲ್ ಮುಕ್ತಾಯ ಕಾಣ್ತಿದೆ. ಇದೇ ವಾರ ಸೀರಿಯಲ್ ಎಂಡ್ ಆಗಲಿದ್ದು ದಿನಕ್ಕೊಂದು ಕಥೆಯನ್ನ ತೋರಿಸಲಾಗ್ತಿದೆ. ಇದೀಗ ಸೀರಿಯಲ್ನಲ್ಲಿ ಸುಬ್ಬಿ ಜನ್ಮ ರಹಸ್ಯ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಭಾರ್ಗವಿ ಆಟಕ್ಕೂ ಬ್ರೇಕ್ ಬಿದ್ದಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಬಿಗ್ ಟ್ವಿಸ್ಟ್ ಕೊಡಲಾಗಿದೆ. ಅಷ್ಟಕ್ಕೂ ಸೀರಿಯಲ್ ಕ್ಲೈಮ್ಯಾಕ್ಸ್ ಏನು? ಸೀತಾ ಸಾಯ್ತಾಳ? ಸುಬ್ಬಿ ಏನಾಗ್ತಾಳೆ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಿರುತೆರೆಯ ಅಂಗಳದಲ್ಲಿ ಸೀತಾರಾಮ ಸೀರಿಯಲ್ ಹೆಚ್ಚು ಪ್ರಸಿದ್ಧಿ ಪಡೆದಿತ್ತು. ಸೀತಮ್ಮ ಸಿಹಿಯ ಕತೆ ಸೀರಿಯಲ್ ಪ್ರೇಮಿಗಳಿಗೆ ಸಖತ್ ಇಷ್ಟ ಆಗಿತ್ತು. ಮೈ ನೇಮ್ ಇಸ್ ಸಿಹಿ, SIHI ಎಸ್ ಕ್ಯಾಪಿಟಲ್ ಅನ್ನೋ ಡೈಲಾಗ್ ಮನೆ ಮಾತಾಗಿತ್ತು. ಆದ್ರೀಗ ಸೀರಿಯಲ್ ಮುಕ್ತಾಯವಾಗಲಿದೆ. ಆದ್ರೆ ಧಾರಾವಾಹಿಯು ಯಾವ ರೀತಿಯಲ್ಲಿ ಮುಕ್ತಾಯಗೊಳ್ಳಲಿದೆ ಎಂಬ ವಿಚಾರ ವೀಕ್ಷಕರಿಗೆ ಗೊತ್ತಿರಲಿಲ್ಲ. ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ. ಈ ವಾರ ಸೀರಿಯಲ್ ಕತೆ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನ ಜಿ ಕನ್ನಡ ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ. ಈ ವಾರ ಸೀರಿಯಲ್ ವೆಬ್ ಸೀರೀಸ್ ತರ ದಿನಕ್ಕೊಂದು ಕಥೆಯನ್ನ ತೋರಿಸಲಾಗ್ತಿದೆ. 2023 ಜುಲೈ 17ರಂದು ಸೀತಾರಾಮ ಸೀರಿಯಲ್ ತೆರೆಗೆ ಬಂದಿತ್ತು. ಮೊದಲ ಸಂಚಿಕೆಯಿಂದಲೇ ಸೀರಿಯಲ್ ವೀಕ್ಷಕರ ಮನಗೆದ್ದಿತ್ತು. ಅದರಲ್ಲಿ ಅಮ್ಮ ಮಗಳ ಸ್ಟೋರಿಯೇ ಸಖತ್ ಹೈಲೈಟ್ ಆಗಿತ್ತು. ಆದ್ರೆ ಏಕಾಏಕಿ ಸಿಹಿಯನ್ನ ಸಾಯಿಸಲಾಯಿತು. ಈ ಬೆನ್ನಲ್ಲೇ ಸೀತಾ ಇನ್ನೊಬ್ಬ ಮಗಳು ಸುಬ್ಬಿ ಪಾತ್ರ ಎಂಟ್ರಿ ಕೊಟ್ಟಿತ್ತು. ಸುಬ್ಬಿ ಕೂಡ ವೀಕ್ಷಕರ ಮನಗೆಲ್ತಿದ್ದಂತೆ ಈಗ ಸೀರಿಯಲ್ ಎಂಡ್ ಆಗ್ತಿದೆ. ಮೇ 30ಕ್ಕೆ ಧಾರಾವಾಹಿಯ ಕೊನೆ ಎಪಿಸೋಡ್ ಪ್ರಸಾರ ಕಾಣಲಿದೆ. ಇದೀಗ ಸೀತಾರಾಮ ಸೀರಿಯಲ್ ಕ್ಲೈಮ್ಯಾಕ್ಸ್ ಏನು ಅನ್ನೋದು ರಿವೀಲ್ ಆಗಿದೆ. ಹೌದು, ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿ ಹಾಗೂ ಸುಬ್ಬಿ ಜನ್ಮ ರಹಸ್ಯ ಸೀತಾ ಹಾಗೂ ರಾಮನಿಗೆ ಗೊತ್ತಿರಲಿಲ್ಲ. ಈಗ ಈ ಗುಟ್ಟು ರಟ್ಟಾಗಿದೆ. ಈ ವಿಚಾರ ಸೀತಾರಾಮ್ಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಅಶೋಕ ಹಾಗೂ ಸತ್ಯ ಭಾರ್ಗವಿ ಬಣ್ಣ ಬಯಲು ಮಾಡಿದ್ದಾರೆ. ಇನ್ನು ಮಂಗಳವಾರದ ಸಂಚಿಕೆಯಲ್ಲಿ ಭಾರ್ಗವಿ ವಿರುದ್ಧ ಸೀತಾಗೆ ಬಲವಾದ ಸಾಕ್ಷಿ ಸಿಗುತ್ತೆ. ಗುರುವಾರದ ಸಂಚಿಕೆಯಲ್ಲಿ ಭಾರ್ಗವಿ ಕಳ್ಳಾಟಕ್ಕೆ ಬ್ರೇಕ್ ಬೀಳುತ್ತೆ. ಇನ್ನು ಗುರುವಾರದ ಸಂಚಿಕೆಯಲ್ಲಿ ಕರಾಳ ಸತ್ಯಗಳ ಅನಾವರಣ ಆಗಲಿದೆ. ಶುಕ್ರವಾರ ಸೀರಿಯಲ್ ಕ್ಲೈಮ್ಯಾಕ್ಸ್ ಪ್ರಸಾರವಾಗಲಿದೆ. ಇಡೀ ಮನೆಯವರಿಗೆ ಭಾರ್ಗವಿಯ ನಿಜ ರೂಪ ಗೊತ್ತಾಗುತ್ತೆ. ಬಳಿಕ ಭಾರ್ಗವಿಗೆ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಇದೀಗ ಸೀರಿಯಲ್ ಅಭಿಮಾನಿಗಳು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಕೆಲವರು ಈಗಲಾದ್ರೂ ಕತೆ ಮುಗಿಸಿದ್ದೀರಾ, ಒಳ್ಳೆದಾಯ್ತು ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು ಧಾರಾವಾಹಿಯನ್ನ ಮಿಸ್ ಮಾಡಿಕೊಳ್ತಿದ್ದೇವೆ, ಆರಂಭದಲ್ಲಿ ಸೀರಿಯಲ್ ಚೆನ್ನಾಗಿತ್ತು, ಬರ್ತಾ ಬರ್ತಾ ಕಥೆಯನ್ನ ಎಳೆಯಲಾಗ್ತಿತ್ತು ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.